ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹಾಸನ್ ಟು ಹಿರಿಯೂರು ಎಕನಾಮಿಕ್ ಕಾರಿಡಾರ್ 20 ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಟ್ವಿಟರ್ ಪೇಜ್ ಫಾಲೋ ಮಾಡ್ತಿದ್ರೆ ಆಲ್ರೆಡಿ ನಾವು ಶೇರ್ ಮಾಡಿದ್ವಿ. ಎಕನಾಮಿಕ್ ಕಾರಿಡಾರ್ 20 ಇದ್ರದ್ದು ಟೆಂಡರ್ ಆಲ್ರೆಡಿ ಕಾಲ್ ಮಾಡಿದ್ದಾರೆ. ಇನ್ನೊಂದು 2 ಮಂತ್ಸಲ್ಲಿ ಅದು ಫೈನಲ್ ಆಗುತ್ತೆ. ಇದು ಭಾರತ್ಮಾಲಾ ಪರಿಯೋಜನಾ ಇದರ ಅಡಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಹೈವೇ ಟೋಟಲ್ ಆಗಿ ಹಾಸನ್, ಅರಸೀಕೆರೆ ಮತ್ತು ತಿಪಟೂರು ಮತ್ತು ಚಿಕ್ಕನಾಯಕನಹಳ್ಳಿ ಹಾಗೆ ಹಿರಿಯೂರು, ಹೊಸದುರ್ಗ, ಸೊ ಈ ಎಲ್ಲ ತಾಲೂಕು ಅಥವಾ ಮೈನ್ ಇಂಪಾರ್ಟೆಂಟ್ ಟೌನ್ಸ್ ಕನೆಕ್ಟ್ ಮಾಡುತ್ತೆ. ಇದು ಎಕನಾಮಿಕ್ ಕಾರಿಡಾರ್ 20 ಪ್ಲ್ಯಾಂಡ್ ವರ್ಷನ್ ಬಂದು ಹಾಸನದಿಂದ ರಾಯಚೂರು. ಈ ಹಾಸನದಿಂದ ರಾಯಚೂರು ಎಕನಾಮಿಕ್ ಕಾರಿಡಾರ್ ಅಂತ ಕನ್ಸಿಡರ್ ಮಾಡಿ ಅದರ ಅಡಿಯಲ್ಲಿ ಇದನ್ನು ಹಾಸನ್ ಟು ಹಿರಿಯೂರು ಮಾತ್ರ ಡೆವಲಪ್ಮೆಂಟ್ ಅಲ್ಲಿ ತಗೊಂಡಿದ್ದಾರೆ. ಏನಕ್ಕೆಂದ್ರೆ ಇನ್ನು ಮಿಕ್ಕಿದ್ದು ಏನು ಹಿರಿಯೂರಿಂದ ರಾಯಚೂರು ಏನಿದೆಯೋ ಅದು ಆಲ್ರೆಡಿ 150A ಅಡಿಯಲ್ಲಿ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಪ್ರೋಗ್ರೆಸ್ ಇದೆ. ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಬೆಳಗಾಂ ಟು ರಾಯಚೂರು ಕೂಡ ಒಂದು ಎಕನಾಮಿಕ್ ಕಾರಿಡಾರ್, ಅದು ಕೂಡ ವರ್ಕ್ ಸ್ಟಾರ್ಟ್ ಆಗಿದೆ. ಮತ್ತು ಇವಾಗ ಇದು ಕೂಡ ರಾಯಚೂರು, ನಿಮಗೆಲ್ಲ ಗೊತ್ತಿರ್ಬೋದು, ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ವೇ ಕೂಡ ಇದೇ ಮುಖಾಂತರ ಹೋಗೋದು. ಸೊ ಒಂಥರ ರಾಯಚೂರು ಸೆಂಟರ್ ಪಾಯಿಂಟ್ ಆಗಿ ಡೆವಲಪ್ಮೆಂಟ್ ಇನ್ನು ಪ್ರೋಗ್ರೆಸ್ ಆಗೋದು ಯಾವುದೇ ಸಂಶಯ ಇಲ್ಲ. ರಾಯಚೂರು ಸರೌಂಡಿಂಗ್ ಏರಿಯಾ ನಿಜಕ್ಕೂ ಮುಂದೆ ಒಂದು ಡೆವಲಪ್ಮೆಂಟ್ ಝೋನ್ ಆಗಿ ಪರಿವರ್ತನೆ ಆಗುತ್ತೆ. ಇನ್ನು ನಮ್ಮ ಎಕನಾಮಿಕ್ ಕಾರಿಡಾರ್ 20 ಅಥವಾ ಈ ಸ್ಟ್ರೆಚ್ಗೆ ಹೊಸ ನ್ಯಾಷನಲ್ ಹೈವೇ ನಂಬರ್ ಕೊಟ್ಟಿದ್ದಾರೆ, ದಟ್ ಈಸ್ NH 375. ಇದೊಂಥರ ಹೆಂಗಿದೆ ಅಂದರೆ ಆಲ್ರೆಡಿ 75 ಇರೋದ್ರಿಂದ ಅದಕ್ಕೆ 3 ಸೇರಿಸಿ 375 ಮಾಡ್ತಿದ್ದಾರೆ. ಅದೇ ಥರ ನಮಗೆಲ್ಲ ಗೊತ್ತಿರಬಹುದು, 73 ಇತ್ತು, ಅದಕ್ಕೆ 3 ಸೇರಿಸಿ ಈ ಚಿಕ್ಕಮಗಳೂರು ಇದೆಲ್ಲ 373 ಅಂತ 173 ಅಂತ ಮಾಡಿದ್ದಾರೆ. ಸೊ ಅದೇ ಥರ ಇದು 375 ನಂಬರ್ ಕೊಟ್ಟಿದ್ದಾರೆ. ಇದು ಸ್ಟಾರ್ಟ್ ಆಗೋದು ಹಾಸನದ ಹತ್ರ ರಾಮನಾಥಪುರ ವಿಲೇಜ್ ಹತ್ರ, ಆಮೇಲೆ ಹೆಂಡ್ ಆಗೋದು ಹುಲುಗಲಕುಂಟೆ, ಅದು ಹಿರಿಯೂರು ಬೈಪಾಸ್ ಹತ್ರ. ಸೊ ಇದು ಏನು ಟೋಟಲ್ 114 ಕಿಲೋಮೀಟರ್ ಸ್ಟ್ರೆಚ್ ಏನಿದೆ, ಅದರಲ್ಲಿ 14 ಕಿಲೋಮೀಟರ್ ಸ್ಟ್ರೆಚ್ ಓವರ್ಲ್ಯಾಪ್ ಇದೆ ವಿತ್ 150A. ಈ 150A ಅಲ್ಲಿ ಆಲ್ರೆಡಿ 2 ಲೈನ್ ವರ್ಕ್ ಆಲ್ಮೋಸ್ಟ್ ಫಿನಿಶ್ ಆಗಿದೆ ಕೆಲವೊಂದು ಕಡೆ. ಸೊ ಈ 150A 2 ಲೈನ್ ಆಗಿರೋದ್ರಿಂದ ಈ 2 ಲೈನ್ನೇ ತಿರ್ಗಾ ಮತ್ತೆ ರೀಡೆವಲಪ್ಮೆಂಟ್ ಮಾಡಿ 4 ಲೈನ್ ಕಾನ್ಫಿಗರೇಷನ್ ಚೇಂಜ್ ಮಾಡ್ತಾರೆ. ಯಾಕೆಂದ್ರೆ ಇವಾಗಿರೋ ಹೊಸ ಪ್ಲಾನ್ 4 ಲೈನ್ ಇರೋದ್ರಿಂದ ಅವ್ರು 4 ಲೈನ್ಗೆ ಅದನ್ನ ಅಪ್ಗ್ರೇಡ್ ಮಾಡಲೇಬೇಕು, ಇಲ್ಲಾಂದ್ರೆ ನಮಗೆಲ್ಲ ಗೊತ್ತು ಟ್ರಾಫಿಕ್ ಝೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 2 ಲೈನ್ ಪೇವ್ಡ್ ಶೋಲ್ಡರ್ ಏನಿದೆಯೋ ಅದನ್ನು 4 ಲೈನ್ ಕನ್ವರ್ಟ್ ಮಾಡ್ತಾರೆ ಅಂಡರ್ EC20 ಪ್ರಾಜೆಕ್ಟ್. ಇದರ ಅವಶ್ಯಕತೆ ಏನಿತ್ತು? ಒಂದು, ನಮಗೆಲ್ಲ ಗೊತ್ತಿರ್ಬೋದು, ಮಂಗಳೂರು ಕೂಡ ಒಂದು ಪೋರ್ಟು, ಮತ್ತೆ ನಮಗೆಲ್ಲ ಏನು ನಾವು ಅನ್ಕೋತೀವಿ ಬರೀ ವಿಜಯವಾಡ ಮತ್ತು ಚೆನ್ನೈ ಮಾತ್ರ ಇಂಪಾರ್ಟೆಂಟ್ ಪೋರ್ಟ್ಸ್, ಮಂಗಳೂರು ಅಷ್ಟೊಂದು ಇಲ್ಲ ಅಂತ. ಬಟ್ ಆಯಿಲು ಮತ್ತು ಕೆಲವೊಂದು ಗೂಡ್ಸ್ ಏನಿದೆ ಅದು ಮಂಗಳೂರಿಗೆ ಬರೋದು, ಮಂಗಳೂರು ಮುಖಾಂತರನೇ ಎಲ್ಲ ಮೈನ್ ಸಿಟೀಸ್ಗೂ ತಲುಪೋದು. ಸೊ ಈ ಎಕನಾಮಿಕ್ ಕಾರಿಡಾರ್ ಈ ಒಂದು ಸ್ಟಡಿ ಮಾಡಬೇಕಾದ್ರೆ ಅವ್ರು ಕನ್ಸಿಡರ್ ಮಾಡಿದ್ದು ಮಂಗಳೂರು ಟು ಹೈದರಾಬಾದ್. ಮಂಗಳೂರು ಟು ಹೈದರಾಬಾದ್ ಏನು ಗೂಡ್ಸ್ ಸಪ್ಲೈ ಆಗ್ತಾ ಇತ್ತು, ಅದು ಈಗ ಮಂಗಳೂರಿಂದ ಬೆಂಗಳೂರಿಗೆ ಬಂದು ನಮ್ಮ ನೆಲಮಂಗಲ ರೂಟ್ ತಗೊಂಡು ಅಲ್ಲಿಂದ ಏನು STRR ಹೊಸದಾಗಿದೆಯೋ ಅಲ್ಲಿಂದ ಎಕ್ಸಿಟ್ ತಗೊಂಡು ಅಲ್ಲಿಂದ NH 44 ಹೈದರಾಬಾದ್ ಹೋಗ್ತಾ ಇತ್ತು. ಸೊ ಇದರಿಂದ ತುಂಬ ಟ್ರಾಫಿಕ್ ಲೋಡು ತುಮಕೂರು ಹೈವೇ ಮೇಲೆ ಮತ್ತು ನೆಕ್ಸ್ಟ್ ಹೈದರಾಬಾದ್ ರೋಡ್ ಮೇಲೆ ಬೀಳ್ತಾ ಇತ್ತು. ಸೊ ಇದನ್ನು ತಡೆಯೋದಕ್ಕೋಸ್ಕರ ಹೆಂಗಿದ್ರು ಇವೆಲ್ಲ ಹಳ್ಳಿ ರೋಡ್ಗಳು ಇವಾಗ ಯಾವುದನ್ನು ಹೆವಿ ಟ್ರಕ್ ವೆಹಿಕಲ್ಸ್ನು ಯೂಸ್ ಮಾಡ್ತಾ ಇಲ್ಲ, ಜೊತೆಗೆ ಡೆವಲಪ್ಮೆಂಟ್ ಕೂಡ ಪ್ರೋಗ್ರೆಸ್ ಆಗುತ್ತೆ ಇನ್ನು ತುಮಕೂರು ರೂಟು. ಮತ್ತು ನಮಗೆಲ್ಲ ಗೊತ್ತಿರ್ಬೋದು ತುಮಕೂರು ಎಷ್ಟು ಇಂಡಸ್ಟ್ರಿಯಲೈಸ್ ಆಗಿದೆ, ಅದು ತಿರ್ಗಾ ಹಂಗೆ ಅಲ್ಲಿಂದ ಶಿವಮೊಗ್ಗ ಕಡೆಗೆ ಕೆಲವೊಂದು ಶಿಫ್ಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಯಾಕಂದರೆ HCL ಕೂಡ ಈ ಕಡೆ ಬಂದಿದೆ. ಸೊ ಮುಂದೆ ಇನ್ನು ಇಂಡಸ್ಟ್ರೀಸ್ ಈ ಕಡೆ ತಿಪಟೂರು ಕಡೆ ಬರ್ತವೆ. ಸೊ ಇದು ಮಂಗಳೂರಿಂದ ಈಗ NH 75 ಯೂಸ್ ಮಾಡಿಕೊಂಡು ಹಾಸನಿಗೆ ಬಂದು ಹಾಸನಿಂದ
ಇವಾಗ ಹೊಸದಾಗಿ ಪ್ಲ್ಯಾನ್ ಮಾಡ್ತಾ ಇರೋ ಈ ರೂಟ್ ತೊಗೊಂಡು ಇಲ್ಲಿಂದ 150 ಯೂಸ್ ಮಾಡಿಕೊಂಡು ಇವಾಗ ಏನಿದೆಯೋ ಇಲ್ಲಿ ರಾಯಚೂರು ಎಕನಾಮಿಕ್ ಕಾರಿಡಾರ್ ಮುಖಾಂತರ ಹೋಗಿ ಅಲ್ಲಿಂದ ಹೈದರಾಬಾದ್ ಹೋಗುತ್ತೆ. ಸೊ ಇದರಿಂದ ಎಷ್ಟು PCUs ಮತ್ತು ಲೋಡು ಕಡಿಮೆ ಆಗುತ್ತೆ ಅನ್ನೋದ್ರ ಮೇಲೆ ಸರ್ವೆ ಮುಖಾಂತರ ತಗೊಂಡು ಈ ಎಕನಾಮಿಕ್ ಕಾರಿಡಾರ್ ಕನ್ಸ್ಟ್ರಕ್ಷನ್ ತೊಗೊಂಡಿರೋದು. ಸೊ ಪ್ಲ್ಯಾನ್ ಆಗಿರೋ ಈ ಹೈವೇ ಟೋಟಲ್ ವಿಡ್ತ್ ಬಂದು 45 ಮೀಟರ್ ಮೈನ್ ಕ್ಯಾರೇಜ್ ವೇ, 60 ಮೀಟರ್ ವಿತ್ ಸರ್ವಿಸ್ ರೋಡ್ ಅಥವಾ ಇಂಟರ್ಚೇಂಜ್ ಎಲ್ಲಿರುತ್ತೋ ಅಲ್ಲಿ 60 ಮೀಟರ್ಸ್ಗೆ. ಮತ್ತು ಕ್ಲವರ್ ಲೀಫ್ಸ್ಗೆ ಬರೋದಾದರೆ ನಮಗೆಲ್ಲ ಗೊತ್ತು, ಇದು ಜಾಯಿನ್ ಆಗ್ತಾ ಇದೆ ಅಂದರೆ ಬರೀ ಟ್ರಂಪೆಟ್ ಮಾತ್ರ ಪ್ಲ್ಯಾನ್ ಮಾಡ್ತಾರೆ. ಸೊ ಇಲ್ಲಿ ರಾಮನಾಥಪುರ ಹತ್ರ ಟ್ರಂಪೆಟ್ ಒಂದು ಬರುತ್ತೆ, ಇದು ಇಲ್ಲಿ ಹಾಸನ ಹತ್ರ. ಸೊ ನೆಕ್ಸ್ಟು ಕಂಪ್ಲೀಟ್ ಕ್ಲವರ್ ಲೀಫ್ ಅಂದರೆ ಇದು ಬಂದು NH75. ಇನ್ನು ನೆಕ್ಸ್ಟ್ NH206 ದಟ್ ಈಸ್ ತುಮಕೂರು ಹೈವೇಗೆ ಬಂದು ಕ್ಲವರ್ ಲೀಫ್ ಮಾಡೆಲ್ ಬರುತ್ತೆ. ಏನಕ್ಕೆ ಅಂದರೆ ಅದು ಒಂದು ಹೈವೇನ ಕಟ್ ಥ್ರೂ ಮಾಡ್ತಾ ಇರೋದ್ರಿಂದ ಆಬ್ವಿಯಸ್ ಅಲ್ಲಿ ಕ್ಲವರ್ ಲೀಫ್ ಬರಲೇಬೇಕು. ಇಲ್ಲೊಂದು ಕ್ಲವರ್ ಲೀಫ್ ಬರುತ್ತೆ. ಮತ್ತು ಇನ್ನೊಂದು ಹುಳಿಯಾರ್ ಹತ್ರ NH69, ಇಲ್ಲೂ ಕೂಡ ಕ್ಲವರ್ ಲೀಫ್ ಪ್ಲ್ಯಾನ್ ಆಗಿದೆ. ಟೋಟಲ್ 3 ಕ್ಲವರ್ ಲೀಫ್ ಆರ್ ಹಾಫ್ ಕ್ಲವರ್ ಲೀಫ್ ಪ್ಲ್ಯಾನ್ ಆಗಿದ್ದಾವೆ. ಮತ್ತು ಸರ್ವಿಸ್ ರೋಡ್ಸ್ಗೆ ಬರೋದಾದರೆ ಟೋಟಲ್ 114 ಕಿಲೋಮೀಟರಲ್ಲಿ 96 ಕಿಲೋಮೀಟರ್ ಸರ್ವಿಸ್ ರೋಡ್ ಪ್ಲ್ಯಾನ್ ಆಗಿದೆ. ಇದು ಇನ್ನೊಂದು ಆಕ್ಸೆಸ್ ಕಂಟ್ರೋಲ್ಡ್ ಗ್ರೀನ್ ಫೀಲ್ಡ್ ಹೈವೇ. ಸೊ ಆಕ್ಸೆಸ್ ಕಂಟ್ರೋಲ್ ಆಗಿರೋದ್ರಿಂದ ಕಂಪ್ಲೀಟ್ ಸ್ಟ್ರೆಚ್ ನಮಗೆ ಸರ್ವಿಸ್ ರೋಡ್ ಸಿಗೋದಿಲ್ಲ, ಬರೀ 96 ಕಿಲೋಮೀಟರ್ ಮಾತ್ರ. ಎಲ್ಲೆಲ್ಲಿ ಎಂಟ್ರಿ ಎಕ್ಸಿಟ್ ಸ್ಲಿಪ್ ರೋಡ್ಸ್ ಬೇಕಾಗಿರುತ್ತೋ ಅಲ್ಲಿ ಮಾತ್ರ ಅವರು ಸರ್ವಿಸ್ ರೋಡ್ ಆಗ್ತಾ ಇದ್ದಾರೆ. ಮತ್ತು ಬಸ್ ಬೇಸ್ ಎಲ್ಲೆಲ್ಲಿ ಸರ್ವಿಸ್ ರೋಡ್ಸ್ ಇದ್ದಾವೋ ಅಲ್ಲಿ ಮಾತ್ರ ಸರ್ವಿಸ್ ರೋಡ್, ಎಲ್ಲಿದೆಯೋ ಅಲ್ಲಿ ಬಸ್ ಬೇಸ್ ಬಂದೇ ಬರ್ತವೆ. ಮತ್ತು ಇನ್ನು ಟೋಲ್ ಬರೋದಾದರೆ ತಿಮ್ಮಲಾಪುರ ಮತ್ತು ಅರಸಿನಗುಡಿ ಇವೆರಡು ಕಡೆ ಟೋಲ್ಸ್ ಬರ್ತವೆ. ಮತ್ತು ವೇ ಸೈಡ್ ಅಮ್ಯುನಿಟೀಸ್ ಬಿಸ್ಲೆಹಳ್ಳಿ ಮತ್ತು ಯಲ್ಲದ ಕೆರೆ. ಹಾಗೆ ಈ ಒಂದು ಹೈವೇ ಪ್ಲ್ಯಾನ್ ಮಾಡಬೇಕಾದ್ರೆ ಟೋಟಲ್ 3 ರೂಟ್ ಸರ್ವೆ ಮಾಡಿದ್ದಾರೆ. ಒಂದು ಇದು ಮತ್ತು ಇನ್ನೆರಡು ಬಂದು ಹಾಸನ್ ತಿಪ್ಟೂರು, ಹಾಸನಿಂದ ತಿಪ್ಟೂರಿಂದ ಹುಳಿಯಾರ್ ಮತ್ತು ಹಿರಿಯೂರು. ಇದು ಟೋಟಲ್ 165 ಕಿಲೋಮೀಟರ್ಸ್ ಇದೆ ಎಕ್ಸಿಸ್ಟಿಂಗು. ಹಾಗೆ ಹಾಸನಿಂದ ಹಳೇಬೀಡಿಂದ ಬಾಣವಾರದಿಂದ ಹೊಸದುರ್ಗ, ಹುಳಿಯಾರ್ ಮತ್ತು ಹಿರಿಯೂರು, ಇದು 165 ಕಿಲೋಮೀಟರ್ ಇದೆ. ಸೊ ಇವೆಲ್ಲ ಅಡಿಷ್ನಲ್ ಲೆಂತು. ಮತ್ತು ಇವಾಗ ಅಲ್ಲಿರೋ ಮನೆಗಳು ಅಥವಾ ಏನು ದೇವಸ್ಥಾನ ಅಥವಾ ಮಸೀದಿ ಇರ್ಬೋದು. ಸೊ ಇವೆಲ್ಲ ಲೆಕ್ಕ ತಗೊಂಡು ಮತ್ತು ನೆಕ್ಸ್ಟು ಅದು ಕನ್ಸ್ಟ್ರಕ್ಷನ್ ಕಾಸ್ಟ್ ಇದಕ್ಕಿಂತ ಜಾಸ್ತಿ ಆಗುತ್ತೆ. ಈವೊಂದು ಇಲ್ಲಿ ಎಲ್ಲ ಗ್ರೀನ್ ಫೀಲ್ಡ್ ಆಗಿ ಮತ್ತು ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಅಡಿಷ್ನಲ್ ಬೀಳೋದ್ರ ಜೊತೆಗೆ ಕೂಡ ಬೇರೆ 2 ರೂಟ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ. ಸೊ ಅದಕ್ಕೋಸ್ಕರ ಇದನ್ನು ಪಿಕ್ ಮಾಡಿದ್ದಾರೆ. ಇದರದ್ದು ಡಿಸೈನ್ ಸ್ಪೀಡ್ ಬಂದು 100 kmph. ಟೋಟಲ್ ಲ್ಯಾಂಡ್ ಅಕ್ವಿಸಿಷನ್ ಟೋಟಲ್ 751 ಹೆಕ್ಟೇರ್ ಪ್ರದೇಶ ಈ ಒಂದು ಹೊಸ ಹೈವೇಗೆ ನೋಟಿಫೈ ಮಾಡಿದ್ದಾರೆ ಆಲ್ರೆಡಿ. ಸೊ ನೀವು ಈ ಒಂದು ಹೈವೇ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದೇ ಚೆಕ್ ಮಾಡಬೇಕಂದ್ರೆ ಒಂದು ಸರಿ ಈ ರೂಟ್ ಮುಖಾಂತರ ಹೋಗ್ತೀವಿ. ಅದೇ ಥರ ನಾನು KML ಇದು ಕೂಡ ಶೇರ್ ಮಾಡಿರ್ತೀನಿ ಯಾವುದಕ್ಕೂ ಡ್ರೈವಲ್ಲಿ. ಇನ್ನು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಬರೋದಾದರೆ 6,384 ಕೋಟಿ ಈ ಟೋಟಲ್ ಕಾಸ್ಟ್. ಅದರಲ್ಲಿ 3,747 ಕೋಟಿ ಬಂದು ಸಿವಿಲ್ ಕಾಸ್ಟು, ದಟ್ ಈಸ್ ಕನ್ಸ್ಟ್ರಕ್ಷನ್ ಕಾಸ್ಟು. ಇನ್ನು ಮಿಕ್ಕಿರೋ 1,354 ಕೋಟಿ ಬಂದು ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಹಾಸನದಿಂದ ಹಿರಿಯೂರುವರೆಗಿನ ಎಕನಾಮಿಕ್ ಕಾರಿಡಾರ್ 20 ನ್ಯಾಷನಲ್ ಹೈವೇ ಹೊಸ ಪ್ರಾಜೆಕ್ಟ್ ಬಗ್ಗೆ ವಿಡಿಯೋ. ಸೊ ಇದೇ ಥರ ಹೊಸ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ ರೂಟ್ ಮ್ಯಾಪ್ಸ್ ಡಿಸ್ಕಷನ್ ಆಗಲಿ, ಎಕ್ಸಿಸ್ಟಿಂಗ್ ಹೈವೇ ಪ್ರೋಗ್ರೆಸ್ ನಾವೇನು ಡ್ರೋನ್ ಪ್ರೋಗ್ರೆಸ್ ವಿಡಿಯೋ ತೋರಿಸ್ತಾ ಇದೀವೋ, ಸೊ ಅದೆಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ
ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು.